ಪಂಚರಾಜ್ಯದ ಚುನಾವಣೆ ಆದ್ಮೇಲೆ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸೊ ಇಡೀ ದೇಶ ಇವತ್ತು ನರೇಂದ್ರ ಮೋದಿಯವರದು ಬಿಜೆಪಿಯ ಸಾಧನೆ ಇಡೀ ದೇಶ ಏನು ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಅಮೆರಿಕಾದ ಅಧ್ಯಕ್ಷ ಕೂಡ ವಿಶ್ ಮಾಡಿದ್ದಾರೆ ನರೇಂದ್ರ ಮೋದಿ. ಈ ದೃಷ್ಟಿಯಿಂದ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬರ್ತಾ ಇರುವಂತದ್ದು ವಿಶೇಷ. ಈ ಸಂದರ್ಭದಲ್ಲಿ ನಾವು ಅವರಿಗೆ ಬೆಂಗಳೂರಿನ ಜನತೆಯ ಪರವಾಗಿ ನರೇಂದ್ರ ಮೋದಿ ಅವರಿಗೆ ವೆಸ್ಟ್ ಬೆಂಗಾಲ್ ಸುಮಾರು 75 ವರ್ಷ ಆದಮೇಲೆ ಮೊದಲ ಬಾರಿಗೆ ಬಿಜೆಪಿ ವೆಸ್ಟ್ ಬೆಂಗಾಲಲ್ಲಿ ಸರ್ಕಾರ ಮಾಡ್ತಾ ಇದೆ. ಅದೊಂದು ಬಿಜೆಪಿಗೆ ಗರಿ ಮೂಡುವಂತ ಒಂದು ಕೀರ್ತಿ ತರ್ತಕ್ಕಂಥ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ಬೆಳಗ್ಗೆ 9 ಗಂಟೆಗೆ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ HAL ಏರ್ಪೋರ್ಟ್. ಆ ಸಂದರ್ಭದಲ್ಲಿ ಅವ್ರಿಗೆ ಬೆಂಗಳೂರು ಜನತೆ ಪರವಾಗಿ ನಾವು ಅವ್ರಿಗೆ ಗೌರವ ಅರ್ಪಣೆಯನ್ನ ಮಾಡ್ತೀರಿ. ಅವರು ಸುಮಾರು ಅರ್ಧ ಗಂಟೆಗಳ ಕಾಲ ಬೆಂಗಳೂರಿನ HAL ಏರ್ಪೋರ್ಟ್ ಮುಂಭಾಗದಲ್ಲಿ ಬಂದು ನಮ್ಮನ್ನೆಲ್ಲ ಉದ್ದೇಶಿಸಿ ಭಾಷಣ ಮಾಡೋರಿದ್ದಾರೆ. ಸುಮಾರು ಅರ್ಧ ಗಂಟೆಗಳ ಕಾಲ ನಮ್ಮ ಜೊತೆ ಇರ್ತಾರೆ. ಸೊ ನಾನು ಈಗಾಗಲೇ ರಾಜ್ಯದ ಅಧ್ಯಕ್ಷರ ಜೊತೆನೂ ಮಾತಾಡಿದ್ದೀನಿ. ರಾಜ್ಯದ ಅಧ್ಯಕ್ಷರು ಕೂಡ ಚಿತ್ರದುರ್ಗ ಕಾರ್ಯಕ್ರಮ ಮುಗಿದ ಮೇಲೆ ಇಲ್ಲಿಗೆ ಬರ್ತಾರೆ. ನಾವು ಆ ಕಾರ್ಯಕ್ರಮದಲ್ಲಿ ಇರ್ತೀವಿ. ಬೆಂಗಳೂರಿನ ಜನತೆಗೆ ಕುರಿತು ಭಾಷಣವನ್ನ ಮಾಡ್ತಾರೆ ಅವರು. ಸೊ ನಾನು ಬೆಂಗಳೂರಿನ ನಾಗರಿಕರಲ್ಲಿ ವಿನಂತಿ ಮಾಡ್ತೀನಿ, ಈ ಕಾರ್ಯಕ್ರಮಕ್ಕೆ ತಾವು ಕೂಡ ಮುಕ್ತ ಆಹ್ವಾನ ಇದೆ, ಯಾರು ಬೇಕಾದರೂ ಬರ್ಬೋದು. ಎಲ್ಲರೂ ಕೂಡ ಬನ್ನಿ, ಈ ವಿಜಯೋತ್ಸವನ್ನ ಸಂಭ್ರಮದಿಂದ ಆಚರಣೆ ಮಾಡೋಣ. ನಮ್ಮೆಲ್ಲ ಬಿಜೆಪಿ ಕಾರ್ಯಕರ್ತರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಈ ಮೂಲಕ ಆಮಂತ್ರಣವನ್ನು ಕೊಡ್ತಾ ಇದ್ದೀನಿ. ನಾನು ಆ ಕಾರ್ಯಕ್ರಮದ ಇನ್ಚಾರ್ಜ್ ಇದ್ದೀನಿ. ಸೊ ಆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡುವಂತ ದೃಷ್ಟಿಯಿಂದ ಇವತ್ತು ಕೂಡ ನಾನು ಸಭೆ ಮಾಡಿದ್ದೀನಿ ಬಿಜೆಪಿ ಆಫೀಸಲ್ಲಿ. ಯಶಸ್ವಿ ಆಗುವಂತ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರದ ಸಚಿವರುಗಳು ಬರ್ತಾ ಇದ್ದಾರೆ. ಕೇಂದ್ರದ ಬೆಂಗಳೂರು ಕರ್ನಾಟಕ ಸಂಬಂಧಪಟ್ಟಂತೆ ಎಲ್ಲ ಸಚಿವರಿಗೂ ನಾನು ಹೇಳಿದ್ದೀನಿ. ನಮ್ಮ ರಾಧಾಮೋಹನ್ ಅವರು ಫೋನ್ ಮಾಡಿದ್ರು, ಅವ್ರಿಗೂ ಬರಬೇಕು ಅಂತ ಹೇಳಿದ್ದೀನಿ. ಅವರು ಕೂಡ ಬರ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ವಿಜಯೋತ್ಸವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಭೆ ಯಶಸ್ವಿ